ಸರ್ ನಮಸ್ತೆ. ವಿನಾಯಕ್ ಅಂತ ಕಾಂಗ್ರೆಸ್ ಕಾರ್ಯಕರ್ತ. ಯಾರು ಇವರು? ಇವ್ರು ಗೊತ್ತಿಲ್ವಾ? ಇವ್ರು ಬಿಟ್ಟಿಗೆಲ್ಲ ತುಂಬಾ ಫೇಮಸ್. ಬಿಟ್ಗ ಕಂಡಿದ್ದು ರಸ್ತೆಯಲ್ಲಿ ಹೋಗ್ತಾ ಬರ್ತಾ ಯಾವ್ಯಾವ ಕಾಮಗಾರಿ ಕಾಣ್ತೋ ಎಲ್ಲವನ್ನು ನಂದೆ 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 ಅಂತ ಬಂದ್ರೆ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಎಲ್ಲಾ ಯೋಜನೆಗಳು ನಾನೇ ಮಾಡಿದೆ. ಈಗ ರಸ್ತೆನೂ ನಾನೇ ಮಾಡಿದೆ ಅಂದ್ರೆ ಯಾರೋ ಕ್ಲೇಮ್ ಮಾಡ್ಕೋತಿದ್ರು, ಇರ್ಲಿ, ಎಲ್ಲವನ್ನೂ ನಾನೇ ಮಾಡಿದೆ ಅಂತ ಹೇಳ್ಕೊಂಬಂದ್ರೆ ಅದೇ ನಿಮಗೆ ಮುಳುವಾಯ್ತು. ಕಡೆಗೆ ಅಂದ್ರೆ ಬಿಜೆಪಿ ಸರ್ಕಾರದವ್ರದ್ದು ಇಲ್ಲೂ ಮಾಡಿದ್ದು ನಾನೇ ಮಾಡಿದೆ ಅಂತ ಹೇಳಿದ್ದು ನಿಮ್ಗೆ ಮುಳುವಾಯ್ತು. ಜೊತೆಗೆ ಅಪ್ಪ ಮಕ್ಕಳನ್ನ ಬೇರೆ ಯಾರೋ MLA ಮಾಡಿದ್ದು ನಾನ್ ಮಾಡಿದೆ ಅಂತ ಹೇಳ್ಕೊ. ಸೊ ಆ ರೀತಿ ಆಯ್ತು. ಕಡೆಗೆ ಡೆಲ್ಲಿಲಿ ಯಾರನ್ನೋ ನಂಬ್ಕೊಂಡು ಅಪ್ಪ ಮಕ್ಕಳನ್ನ ಎದುರಾಕೊಂಡ್ರಿ. ಕಡೆಗೆ ನಿಮ್ಗೆ ಅಧಿಕಾರದ ಅಲ್ಪ ವಿರಾಮದಲ್ಲಿ ಈಗ ನೀವಿದ್ದೀರಿ. ಈಗ ಸದ್ಯಕ್ಕೆ ನಿಮ್ಗೆ ಪ್ರತೀಕಾರದ ಉದ್ದೇಶದಿಂದ ಈಗ ನೀವು ತಿರುಗಾಡ್ತಾ ಇದ್ದೀವಿ. ಪರವಾಗಿಲ್ಲ, ಹೊಡೆದಾಟ ಜಾಸ್ತಿ ನಿಮ್ ನಡೀತಾ ಇದೆ ಚೇರಿಗೋಸ್ಕರ. ಅದಕ್ಕೆ ಹೇಳೋದು ಕೇಳಿ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ. ಮೂಡ ಹಗರಣ ಆಯ್ತು. ನಿಮ್ಮ ಮುಖ್ಯಮಂತ್ರಿ ಸಮೇತವಾಗಿ ಸೈಟ್ ತಗೊಂಡಿದ್ದಾರೆ. ಎಕ್ಸೆಪ್ಟ್ ಪ್ರತಾಪ್ ಸಿಂಹ, ಎವ್ರಿ ಅದರ್ ಪೊಲಿಟಿಷಿಯನ್ ಹ್ಯಾಸ್ ಟೇಕನ್ ಎ ಸೈಟ್ ಫ್ರಮ್ ಮೂಡ, ಇರ್ರೆಸ್ಪೆಕ್ಟಿವ್ ಆಫ್ ಆಲ್ ಪಾರ್ಟೀಸ್. ಯಾವುದು ಎಲ್ಲ ಪಾರ್ಟಿ. ನಾ ಪ್ರತಾಪ್ ಸಿಂಹ ಒಬ್ಬ ತಗೊಂಡಿಲ್ಲ, ಆಯ್ತಾ? 50-50 ನಾನು ಹೋಗಿಲ್ಲ, ನಾ ಮೂಡಕ್ಕೆ ಹೋಗಿಲ್ಲ. ಆದ್ರೆ ಮೂಡದ ಹತ್ರ 156 ಕೋಟಿ ತಗೊಂಡಿದ್ದೀನಿ. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಯಾಕೆಂದ್ರೆ ಇದರಿಂದ ಕಬಿನಿಂದ ಸೆಕೆಂಡ್ ಸ್ಟೇಜ್ ನೀರು ತಗೊಂಬರ್ಲಿಕ್ಕೆ, ಬಿದಿರುಗುಡಿಂದ ನೀರು ತಗೊಂಬರೋದಕ್ಕೋಸ್ಕರವಾಗಿ, ಮೈಸೂರಿನ ನೀರು ತಗೊಂಬರೋದಕ್ಕೋಸ್ಕರ ಕೊಡಿಸಿದ್ದೀನಿ. ಔಟರ್ ಪೆರಿಫೆರಲ್ ರಿಂಗ್ ರೋಡನ್ನು ಇವತ್ತು ಪ್ಲಾನ್ ಮಾಡೋದು, ಬೆಂಗಳೂರಿಗೆ ಇವತ್ತಿಲ್ಲ. ನಾನು ಇವತ್ತೇ ಪ್ಲಾನ್ ಮಾಡಿಬಿಟ್ಟು ನಿತಿನ್ ಗಡ್ಕರಿ ಅವ್ರ ಹತ್ರ ಇನ್ ಪ್ರಿನ್ಸಿಪಲ್ ಅಪ್ರೂವಲ್ ತಗೊಂಡು ಅದನ್ನು DPR ಪ್ರಿಪೇರ್ ಮಾಡೋದಕ್ಕೆ 10 ಕೋಟಿ ತಗೊಂಡ್ಬಂದಿನಿ. ಅದು ನಾನು ಮಾಡಿರೋದು. ಮೈಸೂರಿಗೆ ಕ್ರಿಕೆಟ್ ಸ್ಟೇಡಿಯಂ ತರಬೇಕು ಅಂತ ಹೇಳಿ ನಾನು ಉಯಿಲಾಳೋ ಹತ್ರ 26 ಎಕರೆ ಜಾಗ ಹುಡುಕಿದೆ. ಅಲ್ಲಿ ಹೋಗ್ಬಿಟ್ಟು ಆ ಜಾಗನ ಇವತ್ತು ಅದನ್ನು ಚೇಂಜ್ ಮಾಡಿಸ್ಬಿಟ್ಟು, ಅದು ಯಾವುದೋ ಒಂದು ಸಂಸ್ಥೆ ಕೊಟ್ಟಿದ್ರು, ಅದನ್ನು ವಾಪಸ್ ತೆಗೆಸಿ ಮಾಡಿಸ್ದೆ. ಅದನ್ನು ನಾನೇ ಮಾಡಿರೋದು. ಮೈಸೂರು ಏರ್ಪೋರ್ಟಿಗೆ ಒಂದು ಫ್ಲೈಟ್ ಬರ್ತಿರ್ಲಿಲ್ಲ, ದನ ಮೇಯಿಸ್ತಿದ್ರು, ಫ್ಲೈಟ್ ಬರೋಂಗೆ ಮಾಡಿದೆ. 9 ಫ್ಲೈಟ್ ತಂದಿದ್ದೆ. ಕೋವಿಡ್ ಆದ ನಂತರ ಅದು ಪ್ರಾಬ್ಲಮ್ ಆಯಿತು. ಅದನ್ನು ಎಕ್ಸ್ಪ್ಯಾನ್ಷನಿಗೋಸ್ಕರ 319 ಕೋಟಿ ಬಸವರಾಜ ಬೊಮ್ಮಾಯಿ ಹತ್ರ ಬೈಸ್ಕೊಂಡಿದ್ದು ನಿಮ್ಗೆ ಗೊತ್ತಿರ್ಬೋದು, ಟಿವಿಯಲ್ಲಿ ನೋಡಿರ್ತೀರಿ ನೀವು. ಹಿಂದೆ ಮುಂದೆ ಬಿದ್ದುಬಿಟ್ಟು ಹೋದೆ, ನಾನು ಮಾಡಿಸ್ದೆ. ಆಮೇಲೆ ಹುಣಸೂರಾಗಲಿ, ಪಿರಿಯಾಪಟ್ಟಣ ಆಗಲಿ, ಚಾಮುಂಡೇಶ್ವರಿ ನಮ್ಮ MLAಗಳಿಲ್ಲ. ನಾನು ಅದಕ್ಕೆ ಜಲಜೀವನ್ ಮಿಷನ್ ಅದು ಕನ್ವರ್ಜೆನ್ಸ್ ಮಾಡಿಬಿಟ್ಟು ಅದನ್ನು ನೀರು ತೊಗೊಂಬರ್ಬೇಕು ಅಂತ ಹೋದೆ. ಅದಕ್ಕೋಸ್ಕರ ಇದಕ್ಕೆ ಹಳೆ ಉಂಡವಾಡಿ ಯೋಜನೆಗೆ 250 ಕೋಟಿ ಎಕ್ಸ್ಟ್ರಾ ಕೊಡಿಸ್ತೆ. ಪಿರಿಯಾಪಟ್ಟಣಕ್ಕೆ 213 ಕೋಟಿ ಕೊಡಿಸ್ತೆ, 239 ಕೋಟಿ. ಹುಣಸೂರಿಗೆ 213 ಕೋಟಿ ಕೊಡಿಸ್ತೆ. ಇದನ್ನು ನಾನು ಮಾಡಿದ್ದೆ, ಸೆಂಟ್ರಲ್ ಗೌರ್ಮೆಂಟ್ ಇಂದ ನಾನು ತಗೊಂಡಿದ್ದು. ಊರಿನ ಜನ ಎಲ್ಲ ಹಿಂದೆ ಬರ್ತಾವ್ರೆ, ನಾನು ಯಾರು ಅಂತ ಅವ್ರ ಹತ್ರ ಕೇಳಿ ಎಲ್ಲ ನೀವೇ ಮಾಡಿದ್ದು, ಆದ್ರೆ ಯಾಕೆ ಟಿಕೆಟ್ ಕೊಡ್ಲಿಲ್ಲ ಅನ್ನೋ ಪ್ರಶ್ನೆ. ಇದನ್ನು ನಾನು ಮಾಡಿಸ್ತೆ. ಮೈಸೂರಲ್ಲಿ ಕಸ ತೆಗಿಯೋ ಕೆಲಸ ಯಾವನು ಕಸ ತೆಗಿಯಲ್ರಿ. ನಿಮ್ ಬೆಂಗಳೂರು ನೋಡ್ರಿ, ತಿಪ್ಪೆ ನಾರ್ತಾ ಇದೆ. ನಿಮ್ ಕಾರ್ಪೊರೇಟರ್ ಎಲ್ಲ ನಿಮ್ MLAಗಳು ಮಾಡ್ತಾ ಇದಾರೆ, ಹೇಳಿ ಕೇಳಿಬೇಕಾದ್ರೆ ಹೋಗಿ ಅವ್ರ ಮನೆ ಹತ್ರ. ಅಲ್ಲಿ ಒಂದ್ ನಿಮಿಷ, BJP ಕಾಂಗ್ರೆಸ್ ಅನ್ಬೇಡ್ರಿ. ನಿಮ್ಮ ಒಳಗಡೆ ತಿಪ್ಪೆ, ನಿಮ್ಮಲ್ಲಿ ದುಡ್ಡು ಎಣ್ಸಕ್ಕೆ ಟೈಮ್ ಇಲ್ಲ ನಿಮ್ಮ ಲೀಡರ್ಗಳಿಗೆ, ಆಯ್ತಾ? ಅದಕ್ಕೋಸ್ಕರ ಕಾನ್ಸ್ಟಿಟ್ಯೂನ್ಸಿ ಎಲ್ಲ ಏನಾಗಿದೆ ನಮಗೆ ಗೊತ್ತು. ನಮ್ಮ ಹತ್ರ ಪ್ರಿಂಟಿಂಗ್ ಮಿಷಿನ್ ಇದೆಯಾ ನೋಡ್ರಿ, ಪ್ರತಾಪ್ ಸಿಂಹ ಹಂಗೆ ಹಿಂಗೆ ಅಂತ ಹೇಳ್ತಿರಲ್ಲ. ನಿಮ್ಮ ಪಾರ್ಟಿಯವರೇ ನನ್ನ ಟಿಕೆಟ್ ಕೊಡಕ್ಕೆ ಬಂದಿದ್ರು, ಗೊತ್ತಾ ನಿಮಗೆ? ನಿಮ್ಮ ಟಿಕೆಟ್ ಅನೌನ್ಸ್ ಆಗಿದೆ ಯಾವತ್ತಂತ ಡೇಟ್ ಹೇಳ. ನಾನು ಮಾರ್ಚ್ 9ನೇ ತಾರೀಕು ಯುಗಾದಿ ದಿನ ನಿಮ್ಮ ಟಿಕೆಟ್ ಅನೌನ್ಸ್ ಆಗಿದ್ದು. ಮೈಸೂರು ಟಿಕೆಟ್ ಅನೌನ್ಸ್ ಆಗಲಿಲ್ಲ, ಗೊತ್ತಾ? ಏನಕ್ಕೆ ಹೋಲ್ಡ್ ಮಾಡಿ ಇಟ್ಕೊಂಡಿದ್ರು? ಆಯಿತು. ಅದಾದ ನಂತರ 21ನೇ ತಾರೀಕು ಅನೌನ್ಸ್ ಆಗಿದ್ದು. ಅಲ್ಲಿವರೆಗೂ ಕೂಡ ನನಗೆ ಆಫರ್ ಮಾಡಿದಾರೋ ಇಲ್ಲೋ ಕೇಳಿ. ನಮಗೂ ನಿಮ್ಗೂ ಸಿದ್ಧಾಂತ ಆಗ್ಬರಲ್ಲ ಅಂತ ಹೇಳ್ಬಿಟ್ಟು ಗೌರವಯುತವಾಗಿ ನಾನು ನಿಮ್ಮ ಅಮ್ಮನ ಪಿಂಡ ಇವಾಗ ಅರ್ಥ ಆಯ್ತು ಅನ್ಸುತ್ತೆ. ಸೀನಿಯರ್ ಪಾಲಿಟಿಷಿಯನ್ಸ್ ಇರ್ತಾರೆ, ಅವ್ರದ್ದೆಲ್ಲ ಹೆಸರು ಹೇಳಂತ ಸರಿ ಅನ್ಸಲ್ಲ. ನಾನು ಯಾಕೆಂದರೆ ಬೇರೆ, ನಾನು ರಾಜಕಾರಣಿ ಅಲ್ಲ. ನಾನೇನು ಪ್ರೊಫೆಷನಲ್ ರಾಜಕಾರಣಿ ಆಗಿದ್ರೆ ನೇಮ್ ಡ್ರಾಪ್ ಮಾಡೋದು ಇವೆಲ್ಲ ಮಾಡ್ಬೋದು. ನಾವು ಮಾಡೋಕ್ಕೆ ಹೋಗಲ್ಲ. ನಾವು ಬಂದಿದ್ದಿದ್ರು ಉಂಟಲ್ರಿ, ನಾನು ಯಾರಿದ್ರು ಸೋಲಿಸ್ತಿದ್ದೆ. ನನಗೆ ಆ ಶಕ್ತಿ ಇತ್ತು. ಈಗ ಮೈಸೂರು ರಸ್ತೆ ಯಾವಾಗಲೂ ನ್ಯಾಷನಲ್ ಹೈವೇ ಇತ್ತು. ಹಾಸನ ರಸ್ತೆ ನ್ಯಾಷನಲ್ ಹೈವೇ ಆಯ್ತು ರೀ. ಮೈಸೂರು ರಸ್ತೆ 2014ವರೆಗೂ ನ್ಯಾಷನಲ್ ಹೈವೇ ಅಲ್ಲ, ಗೊತ್ತಾ ನಿಮಗೆ? ಯಾಕಾಗಿತ್ತಳಿ? ನೈಸ್ ಜೊತೆ ಹೊಡೆದಾಟ, ಅದು ಮಾಡೋಕ್ಕಾಗ್ತಾ ಇರಲಿಲ್ಲ. ಆಮೇಲೆ ನ್ಯಾಷನಲ್ ಹೈವೇ ಮಾಡಿಕೊಂಡು 2016ನಲ್ಲಿ ಅದನ್ನು ಫಾರ್ಮಲಿ NHAಗೆ ಹ್ಯಾಂಡ್ ಓವರ್ ಮಾಡಿಕೊಂಡು ಅಲ್ಲೂ ಮತ್ತು ಹಾಗೆ ಇತ್ತು ಅಜಿತ್, ಯಾವುದೂ ಡೆವಲಪ್ಮೆಂಟ್ ಆಗಲಿಲ್ಲ. ಮೋದಿಯವರು 2018ನಲ್ಲಿ ಮೈಸೂರಿಗೆ ಬರ್ತಾಯಿದ್ರು. ಆ ಟೈಮಲ್ಲಿ ಅನಂತಕುಮಾರ್ ಸಾಹೇಬ್ರು ನೋಡ್ಬಿಟ್ಟು ನಮಸ್ಕಾರ ಹಾಕಿ, ಸಾರ್ ಇದೊಂದು ಹೈವೇದು ಒಂದು ಅಪ್ರೂವಲ್ ಕೊಡಿಸಿ ಅಂತಂದೆ. ಭೂಮಿ ಪೂಜೆ ಮಾಡಿಸ್ಬಿಡೋಣ ನಮ್ಮ ಮೋದಿಯವರಿಗೆ, ನಮ್ಮ ಪೊಲಿಟಿಕಲಿ ಹೆಲ್ಪ್ ಆಗುತ್ತೆ ಅಂತ. ಆಗ ಅದು ಟೆಂಡರಿಂಗ್ ಆಗಿಲ್ಲ, ಏನೂ ಆಗಿಲ್ಲ, ಫೈನಾನ್ಷಿಯಲ್ ಅಪ್ರೂವಲ್ ಕೊಟ್ಟಿಲ್ಲ. ಆದರೂ ಕೂಡ ಅನಂತಕುಮಾರ್ ಸಾಹೇಬರು ನನಗೆ ಸ್ಯಾಟಲೈಟ್ ರೈಲ್ವೆ ಟರ್ಮಿನಲ್ಲು ನಾಗನಹಳ್ಳಿ ಮತ್ತು ಇದನ್ನು 6400 ಕೋಟಿ ರೂಪಾಯಿ ಬೆಂಗಳೂರು ಮೈಸೂರು ಹೈವೇಗೆ ಮೋದಿಯವ್ರ ಹತ್ರ ಘೋಷಣೆ ಮಾಡಿಸ್ಕೊಡ್ತೀನಿ. ಆಯ್ತು ಬಿಡು, ನೀನು ಇಷ್ಟು ಕೇಳ್ತಾ ಇದೆಯಲ್ಲ ಅಂತ ಹೇಳ್ಬಿಟ್ಟು ಘೋಷಣೆ ಮಾಡಿರು. ನಿಮ್ಗೆ ಆ ವಿಡಿಯೋನ ಬೇಕಾದ್ರೆ ಕಳಿಸ್ತೀನಿ, ನಾನು ನನ್ನ ಫೇಸ್ಬುಕ್ಕಲ್ಲೂ ಬೇಕಾದ್ರೆ ಇವತ್ತೇ ಪೋಸ್ಟ್ ಮಾಡ್ತೀನಿ, ಮತ್ತೊಂದು ಸರಿ ನೋಡ್ಕೊಳ್ಳಿ. ಎಷ್ಟಾಯ್ತು ಅನ್ನೋದು ಮುಖ್ಯ ಅಲ್ಲ, ಬಟ್ ಚೆನ್ನಾಗಾಯಿತು ಅನ್ನೋದು ಮುಖ್ಯ.
ಆ ಹೈವೇಗೆ ಮೋದಿಯವರು ಬಂದಾದ್ಮೇಲೆ ಫೆಬ್ರವರಿ 19ನೇ ತಾರೀಕು 2018 ಬಂದು ನಾವು ಈ ಥರ 6 ಲೈನು ವಿಸ್ತೃತೀಕರಣ ಮಾಡ್ತೀವಿ, ಪಕ್ಕದಲ್ಲಿ ಸರ್ವಿಸ್ ರೋಡ್ ಬರುತ್ತೆ ಅಂತ ಹೇಳಿದರು. ಅದಾದಮೇಲೆ 3 ದಿನ ಕ್ಯಾಬಿನೆಟ್ ಕಮಿಟಿ ಆನ್ ಎಕನಾಮಿಕ್ ಅಫೇರ್ಸ್ ಚೇರ್ಡ್ ಬೈ ದಿ ಆನರಬಲ್ ಪ್ರೈಮ್ ಮಿನಿಸ್ಟರ್ ಅಪ್ರೂವಲ್ ಕೊಟ್ಟರು. ಅದಾದ ನಂತರ ಈ ಕಾಮಗಾರಿನ ಶುರು ಮಾಡಿದ್ದು. ನಿಮ್ಮ ಸರ್ಕಾರ 2018 ಮೇಗೆ ಹೋಯಿತು. ನಿಮಗೂ ಅದಕ್ಕೂ ಏನು ಸಂಬಂಧ ಇದೆ? ಡಾಕ್ಟರ್ ಮಹದೇವಪ್ಪನವರಿಗೂ ಸಿದ್ದರಾಮಯ್ಯ ಸಾಹೇಬ್ರಿಗೂ ಏನು ಸಂಬಂಧ ಇದೆ? ಆಗಿದ್ರೆ ನಿಮ್ಮ ಸರ್ಕಾರ 2004ರಿಂದ 2014ವರೆಗೂ ಕಾಂಗ್ರೆಸ್ ಸರ್ಕಾರನೇ ಇತ್ತಲ್ರಿ, ನೀವೇ ಮಾಡಿ ಅಪ್ರೂವಲ್ ಮಾಡಿಸಿ ನೀವೇ ಇನಾಗ್ರೇಟ್ ಮಾಡ್ಬಿಡ್ಬೋದಿತ್ತು. ಎಲ್ಲಿಂದ ತರಲಿ ದುಡ್ಡು? ಎಲ್ಲಿಂದ ತರೋದು ದುಡ್ಡನ್ನ? ನಾವು ಏನೋ ಚುನಾವಣೆ ಹೇಳಿರ್ತೀವಪ್ಪ, ಹೇಳದಂತೆ ನಡ್ಕೊಳಕ್ಕದ್ದ. ಆಮೇಲೆ ಇನ್ ದಿ ಹಿಸ್ಟ್ರಿ ಆಫ್ ಸೌತ್ ಇಂಡಿಯಾ ಸ್ಟಿಪ್ಯುಲೇಟೆಡ್ ಟೈಮ್ ಒಳಗಡೆ ಒಂದು ಹೈವೇ ಕಂಪ್ಲೀಟ್ ಭೂಮಿ ಪೂಜೆ ಮಾಡಿದಂಥ ವ್ಯಕ್ತಿನೇ ಒಂದು ಇನಾಗ್ರೇಟ್ ಮಾಡಿರೋದು ಬರೀ ಬೆಂಗಳೂರು ಮೈಸೂರು ಹೈವೇ. ನಾನು ನಿಮ್ಮ ಬೇರೆಯವ್ರಿಗೆ ಚಾಲೆಂಜ್ ಮಾಡಿ ಹೇಳ್ತೀನಿ, ನಾನು ಯಾಕೆ ಕೆಲಸ ಮಾಡಿದೆ ಅಂತ ಹೇಳ್ತೀನಿ ಅಂದರೆ, ನೋಡ್ರಿ ಪೊಲಿಟಿಷಿಯನ್ಸ್ಗೆ ಕಾಸು ಮಾಡಿರ್ತಾರೆ, ಅವ್ರ ದರ್ಪ ಬೇರೆ ಇರ್ತದೆ, ಒಳ್ಳೊಳ್ಳೆ ಕಾರಲ್ಲಿ ಎಲ್ಲ ಓಡಾಡ್ತಾರೆ, ಅವರು ಒಳ್ಳೊಳ್ಳೆ ಪ್ರಾಪರ್ಟಿಗಳನ್ನ ಮಾಡಿದ್ದಾರೆ, ಅವರಿಗೆ ಅವ್ರು ನಮ್ಗೆ ಅವ್ರ ಫೈನಾನ್ಷಿಯಲ್ ಪವರ್ನ ಕೊಚ್ಕೋತಾರೆ. ನೆಲಮಂಗಲ ಟು ತುಮಕೂರು ಯಾವಾಗ ಸ್ಯಾಂಕ್ಷನ್ ಆಗಿದ್ರಿ ರಸ್ತೆ? ಅವ್ರದ್ದು ಟೈಮೇ ಮುಗ್ದ ಬಿಡ್ತು ಅವ್ರದ್ದು. ಈಗ ಅದು ಎಕ್ಸ್ಟೆನ್ಷನ್ ಆಫ್ ಟೈಮ್ ಕೊಡಬೇಕು. ಸೋಮಣ್ಣ ಸಾಹೇಬ್ರಿಗೆ ಸಂಡೂರು ಎಲೆಕ್ಷನಿಗೆ ಹೋಗಿ ಬರ್ಬೇಕಾದ್ರೆ ನಂಗೆ ಕ್ಷೇತ್ರ ಅಲ್ಲ ರೀ ಸಾಹೇಬ್ರೆ, ಈ ರೋಡಲ್ಲಿ ಹೋಗೋಣ ಬನ್ನಿ ಅಂತ ಹೇಳಿ ಕರ್ಕೊಂಬಂದೆ. ಅವು ಯಾಕಂದ್ರೆ ಸೋಮಣ್ಣ ಸಾಹೇಬ್ರು ಟಾಸ್ಕ್ ಮಾಸ್ಟ್ರು. ಸಾಹೇಬ್ರೆ ಹಿಂಗಿದೆ ಪರಿಸ್ಥಿತಿ. ಅಲ್ಲಿಂದಲೇ ಪ್ರಾಜೆಕ್ಟ್ ಡೈರೆಕ್ಟರ್ಗೆ ಅನೂಪ್ ಮಿಶ್ರಾ ಕಾಲ್ ಮಾಡಿಸ್ತೆ, ಅಲ್ಲೇ NHAದು ROಗೆ ರೀಜನಲ್ ಆಫೀಸರಿಗೆ ಕಾಲ್ ಮಾಡಿಸ್ತೆ, DC ಕಾಲ್ ಮಾಡಿಸ್ತೆ. ಸಾಹೇಬ್ರೆ ಇದು ಸಮಸ್ಯೆ ಏನಿದೆ ಅಂತಂದರೆ, ತುಮಕೂರು ಟು ನೆಲಮಂಗಲ ಯಾಕಾಗ್ತಿಲ್ಲ ಅಂದರೆ, ಫಸ್ಟು ಸರ್ವಿಸ್ ರೋಡ್ ಕಂಪ್ಲೀಟ್ ಮಾಡಿ ಮೇನ್ ಟ್ರಾಫಿಕನ್ನು ಅದಕ್ಕೆ ಡೈವರ್ಟ್ ಮಾಡಿ ಮೇನ್ ಕ್ಯಾರೇಜ್ ವೇನ ಕಂಪ್ಲೀಟ್ ಮಾಡಬೇಕು ಅಂತಿರೋದು. 30 ಕಡೆ ಲ್ಯಾಂಡ್ ಅಕ್ವಿಷನ್ ಪ್ರಾಬ್ಲಮ್ ಸರ್ವಿಸ್ ರೋಡಲ್ಲೇ ಇದೆ. ಪಕ್ಕದಲ್ಲಿ ರೈಲ್ವೆ ಟ್ರ್ಯಾಕ್ ಪಕ್ಕದಲ್ಲೇ ಹೋಗುತ್ತೆ. ಇವೆಲ್ಲ ಸಮಸ್ಯೆ ಇದೆ, ಅಂಡರ್ ಪಾಸ್ಗಳದ್ದು ಇವೆಲ್ಲ ಆಗಿದೆ. ಅಲ್ಲೇ ಕೂರಿಸ್ಕೊಂಡು ತಗೊಂಡಾದ್ಮೇಲೆ ನಾನು ಹೇಳಿದೆ, ಸಾಹೇಬ್ರೆ ಸರ್ವಿಸ್ ರೋಡನ್ನ ನಾವು ಕಂಪ್ಲೀಟ್ ಮಾಡೋಣ, ಈ ಲ್ಯಾಂಡ್ ಅಕ್ವಿಷನ್ ಇಮಿಡಿಯೇಟಾಗಿ ಕಂಪ್ಲೀಟ್ ಮಾಡಿಸ್ಕೊಟ್ಬಿಡಿ. DC ಕರೆದು ಹಿಂಗೆ ಸ್ಪೆಷಲ್ ಲ್ಯಾಂಡ್ ಅಕ್ವಿಷನ್ ಆಫೀಸರ್ SLA ಇರಬೇಕು, ಪ್ರಾಜೆಕ್ಟ್ ಡೈರೆಕ್ಟರ್ ಇರಬೇಕು, NHAದು RO ಇರಬೇಕು, ಇವ್ರನ್ನೆಲ್ಲ ಕೂರಿಸ್ಕೊಂಡು ಇದನ್ನ ಸಾಲ್ವ್ ಮಾಡೋಣ. ಆದರೆ ತುಮಕೂರು ರೋಡ್ ಹೆಂಗೆ ಅಂತಂದರೆ, ಸರ್ವಿಸ್ ರೋಡ್ ನೀವು ಮಾಡ್ತಾ ಇರೋವಂಥದ್ದು 5.5 ಮೀಟ್ರ್ ಸರ್ವಿಸ್ ರೋಡಲ್ಲಿ ಆ ಟ್ರಾಫಿಕ್ ಹೋಗೋಕ್ಕಾಗಲ್ಲ. ಅದಕ್ಕೇನು ಮಾಡೋಣ, ಮೇನ್ ಕ್ಯಾರೇಜ್ ಲೈನ್ ಇದೆಯಲ್ಲ ಅದನ್ನು 1 ಕಿಲೋಮೀಟ್ರನ್ನ ಕಂಪ್ಲೀಟ್ ಮಾಡೋಣ, ಅದಕ್ಕೆ ಮತ್ತೆ ಸರ್ವಿಸ್ ರೋಡಿಗೆ ಲಿಂಕ್ ಕೊಡೋಣ, ಡೈವರ್ಟ್ ಮಾಡೋಣ. ಹಿಂಗೆ ಮಾಡ್ತಾ ಹೋದ್ರೆ ನಮ್ಗೆ 1 ಇಯರ್ ಟೈಮ್ ತಗೊಳುತ್ತೆ, ನಾವು ಮಾಡಿಸ್ಬೋದು. ನಾವೆಲ್ಲ ಅವಾಗ್ಲೇ ಹಂಗೆ, ಇವಾಗ ಕೇಳ್ಬೇಕಾ? ಇಲ್ಲಾಂದ್ರೆ ಈ ಜನ್ಮಕ್ಕಾಗಲ್ಲ. ಅದಕ್ಕೆ ಉದಾಹರಣೆ ಏನು ಅಂತಂದ್ರೆ, ನೀರಲ್ಲ ರೋಡು ಬಹಳ ಕಷ್ಟ ಅದು. ಈಗ ಸಾಹೇಬ್ರು ಸೋಮಣ್ಣ ಸಾಹೇಬ್ರು ಕೈ ಎತ್ಕೊಂಡ್ರೆ ಅದು ಮಾಡೇ ಮಾಡ್ತಾರೆ. ಅದೇ ರೀತಿ ನಿಮಗೆ ಶಿವಮೊಗ್ಗ, ಅದು ನಿಮ್ಗೆ ಹೇಳ್ತೀನಿ, ತುಮಕೂರು ಟು ಶಿವಮೊಗ್ಗ 2016 ಸ್ಟಾರ್ಟ್ ಆಗಿದ್ದು, 2024 8 ಇಯರ್ಸ್ ಆಯಿತು. ಆಗ್ತಿದೆಯಾ? ನಾನು ಯಾಕೆ ಮಾಡಿದೆ, ನಾನು ಹೆಂಗೆ ಮಾಡಿಸ್ತೀನಿ ನನಗೆ ಗೊತ್ತು. ಆಯ್ತು ರೀ, ಈ ರಸ್ತೆ ನಾನು ಮಾಡಿಸಿಲ್ಲ ಅಂತ ಹೇಳಿದ್ರೆ ನೀರು ತುಂಬಿದ ಕೂಡಲೇ ನನ್ನೇ ಬೈತಾರೆ. ಅಲ್ಲಿ ಯಾವ ಆಕ್ಸಿಡೆಂಟ್ ಆದ ಕೂಡಲೇ ನನ್ನೇ ಯಾಕ್ರಿ ಬೈತಾರೆ ಹೇಳಿ? ನಂದಲ್ಲ ಅಂತಂದ್ಮೇಲೆ ಯಾವುದನ್ನೇ ಯಾಕೆ ಬೈಯಾರು ನನಗೆ? ಸರ್ ಅದಕ್ಕೆ ಮಾಡಿದ್ವಿ.